ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 15ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ನಾವು ಪ್ರಾರ್ಥಿಸೋಣವೇ. ನಂತರ ನಾನು ಉಪವಾಸ, ಗೋಣಿತಟ್ಟು ಮತ್ತು ಬೂದಿಯನ್ನು ಧರಿಸಿಕೊಂಡು ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳ ಮೂಲಕ ಬೇಡಿಕೊಳ್ಳಲು ದೇವರಾದ ಕರ್ತನ ಕಡೆಗೆ ನನ್ನ ಮುಖವನ್ನು ತಿರುಗಿಸಿದೆನು. ದಾನಿಯೇಲ 9:3. ಸತ್ಯವೇದದಲ್ಲಿ ದಾಖಲಾಗಿರುವ ಅನೇಕ ಪ್ರಾರ್ಥನೆಗಳಲ್ಲಿ ದಾನಿಯೇಲನ ಪ್ರಾರ್ಥನೆಯು ಅತ್ಯಂತ ಪ್ರಭಾವಶಾಲಿಯಾಗಿದೆ. ಅದು ಹೃದಯವನ್ನು ಆಳವಾಗಿ ಕಲಕುತ್ತದೆ. ನಾವು ದಾನಿಯೇಲನಂತೆ ಪ್ರಾರ್ಥಿಸಲು ಸಾಧ್ಯವಾದರೆ ನಮ್ಮ ರಾಷ್ಟ್ರವೂ ಸಹ ಖಂಡಿತವಾಗಿಯೂ ದೈವಿಕ ಭೇಟಿಯನ್ನು ಅನುಭವಿಸುತ್ತದೆ. ದಾನಿಯೇಲನು ಪ್ರಾರ್ಥನೆಯಲ್ಲಿ ಎಷ್ಟು ಬದ್ಧನಾಗಿದ್ದೇನೆಂದು ಸತ್ಯವೇದವು ನಮಗೆ ಹೇಳುತ್ತದೆ. ಆ ದಿನಗಳಲ್ಲಿ ದಾನಿಯೇಲನಾದ ನಾನು 3 ವಾರ ಪೂರ್ತಿ ದುಃಖಿಸುತ್ತಿದ್ದೆ. 3 ವಾರಗಳು ಮುಗಿಯುವವರೆಗೂ ನಾನು ಯಾವುದೇ ರುಚಿಯಾದ ಆಹಾರವನ್ನು ತಿನ್ನಲಿಲ್ಲ. ಮಾಂಸ ಅಥವಾ ದ್ರಾಕ್ಷಾರಸವು ನನ್ನ ಬಾಯಿಗೆ ಬರಲಿಲ್ಲ, ಅಥವಾ ನಾನು ನನ್ನನ್ನು ಅಭಿಷೇಕಿಸಿಕೊಳ್ಳಲಿಲ್ಲ. ದಾನಿಯೇಲ 10:2 ಮತ್ತು 3. ನಮ್ಮ ದೇಶದಲ್ಲಿ ಪುನರುಜ್ಜೀವನವನ್ನು ನೋಡಲು ನಾವು ಹಾತೊರೆಯುತ್ತಿದ್ದರೆ ನಾವು ದಾನಿಯೇಲನಂತೆ ಪ್ರಾರ್ಥಿಸಬೇಕು. ಅವನು ಉತ್ಸಾಹದಿಂದ ಪ್ರಾರ್ಥಿಸಿದನು. ಅವನು ಪಾಪವನ್ನು ಒಪ್ಪಿಕೊಂಡನು ಮತ್ತು ಮಧ್ಯಸ್ಥಿಕೆ ವಹಿಸಿದನು. ಅವನು ಕಣ್ಣೀರು ಮತ್ತು ದುಃಖದಿಂದ ಪ್ರಾರ್ಥಿಸಿದನು. 3 ಪೂರ್ಣ ವಾರಗಳ ಕಾಲ ಅವನು ಎಲ್ಲ ಸವಿಯಾದ ಪ್ರಾರ್ಥನೆಗಳಿಂದ ದೂರವಿದ್ದನು ಮತ್ತು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಬಿದ್ದನು. ಅಂತಹ ಶ್ರದ್ಧಾಪೂರ್ವಕ ಪ್ರಾರ್ಥನೆಗೆ ಉತ್ತರಿಸಲಾಗುವುದಿಲ್ಲ. ನಮ್ಮ ಕೃಪೆಯುಳ್ಳ ಕರ್ತನು ಕಣ್ಣೀರಿನಿಂದ ಸಲ್ಲಿಸುವ ಪ್ರಾರ್ಥನೆಗಳನ್ನು ನೋಡುತ್ತಾನೆ. ಅವನು ಅವುಗಳಿಗೆ ಬೇಗನೆ ಪ್ರತಿಕ್ರಿಯಿಸುತ್ತಾನೆ. ರಾಜನಾದ ಹಿಜ್ಕೀಯನ ಪ್ರಾರ್ಥನೆಯನ್ನು ಪರಿಗಣಿಸಿ, ಅವನು ಮಾರಕವಾಗಿ ಅಸ್ವಸ್ಥನಾದಾಗ ಪ್ರವಾದಿಯಾದ ಯೆಶಾಯನು ಅವನನ್ನು ಭೇಟಿ ಮಾಡಿ, ನಿನ್ನ ಮನೆಯನ್ನು ಕ್ರಮಪಡಿಸು, ಯಾಕೆಂದರೆ ನೀನು ಸಾಯುವೆ ಎಂದು ಹೇಳಿದನು. ಯೆಶಾಯನು ಹೊರಟು ಹೋದ ನಂತರ ಹಿಜ್ಕೀಯನು ತನ್ನ ಮುಖವನ್ನು ಗೋಡೆಯ ಕಡೆಗೆ ತಿರುಗಿಸಿ ಕಟುವಾಗಿ ಅತ್ತನು. ಅವನು ಪ್ರಾರ್ಥಿಸಿದನು, ಓ ಕರ್ತನೇ, ನಾನು ನಿನ್ನ ಮುಂದೆ ಸತ್ಯದಿಂದಲೂ ನಿಷ್ಠೆಯಿಂದಲೂ ನಡೆದು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡಿದ್ದೇನೆಂದು ಈಗ ನೆನಪಿಡು. ಯೆಶಾಯ 38:3. ದೇವರು ಕಣ್ಣೀರಿನಿಂದ ಮಾಡಿದ ಪ್ರಾರ್ಥನೆಯನ್ನು ತಕ್ಷಣವೇ ಕೇಳಿದನು. ಯೆಶಾಯನು ಅರಮನೆಯಿಂದ ಹೊರಡುವ ಮೊದಲು ಕರ್ತನು ಅವನನ್ನು ಕರೆದು, ಹೋಗಿ ಹಿಜ್ಕೀಯನಿಗೆ ಹೇಳು, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಸೇರಿಸುತ್ತೇನೆ ಎಂದು ಹೇಳಿದನು. ಅದನ್ನು ಊಹಿಸಿ, ದೇವರ ನಿರ್ಧಾರವು 5 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಹಿಮ್ಮುಖವಾಯಿತು. ಕಣ್ಣೀರಿನ ಪ್ರಾರ್ಥನೆಯು ಹಿಜ್ಕೀಯನ ಆಯುಷ್ಯವನ್ನು ವಿಸ್ತರಿಸಿತು. ದುಃಖಕರವೆಂದರೆ ಇಂದು ಅನೇಕ ಪ್ರಾರ್ಥನೆಗಳು ಒಣಗಿ ನಿರ್ಜೀವವಾಗಿವೆ. ಅಂತಹ ಪ್ರಾರ್ಥನೆಗಳು ಸ್ವರ್ಗವನ್ನು ತಲುಪುವುದಿಲ್ಲ ಅಥವಾ ಉತ್ತರಗಳನ್ನು ತರುವುದಿಲ್ಲ. ದೇವರ ಪ್ರಿಯ ಮಕ್ಕಳೇ, ನೀವು ಭಾರತದ ಉದ್ಧಾರಕ್ಕಾಗಿ ಪ್ರಾರ್ಥಿಸುತ್ತಿದ್ದೀರಾ. ನೀವು ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪುನರುಜ್ಜೀವನಕ್ಕಾಗಿ ಬೇಡಿಕೊಳ್ಳುತ್ತೀರಾ. ನಿಮ್ಮ ಸ್ವಂತ ಅನುಭವದಿಂದ ನೀವು ಖಂಡಿತವಾಗಿಯೂ ಉತ್ಸಾಹಭರಿತ ಪ್ರಾರ್ಥನೆಯು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಕಂಡುಕೊಳ್ಳುವಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಆದುದರಿಂದ ಈಗ ನಿಮ್ಮ ಪೂರ್ಣ ಹೃದಯದಿಂದ, ಉಪವಾಸದಿಂದ, ಆಳುವಿಕೆಯಿಂದ ಮತ್ತು ದುಃಖದಿಂದ ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಕರ್ತನು ಹೇಳುತ್ತಾನೆ. ಯೋವೇಲ 2:12. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.